ಈ ಯುಗಾದಿ ನಂತರ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಾ? ಒಂದು ದೊಡ್ಡ ತಿರುವು ನಿಮಗೋಸ್ಕರನೇ ಕಾಯ್ತಾ ಇದೆ. ಮೇಷರಾಶಿಯವರೇ, ಈ ವರ್ಷ ಬಹಳ ವಿಶೇಷವಾಗಿ ನಿಮ್ಮ ಧೈರ್ಯ, ನಿಮ್ಮ ಕೋಪ, ನಿಮ್ಮ ವೃತ್ತಿ, ನಿಮ್ಮ ಒಂದು ವೈವಾಹಿಕ ಜೀವನ ಎಲ್ಲವೂ ಕೂಡ ಪರೀಕ್ಷೆ ಆಗುವಂತಹ ಸಂದರ್ಭ. ಅಂತಹ ಪರೀಕ್ಷೆ ಅಲ್ಲ, ಅಗ್ನಿ ಪರೀಕ್ಷೆಯೇ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಇಂತಹ ಸಂದರ್ಭದಲ್ಲಿ ಈ ಪರೀಕ್ಷೆಯನ್ನ ಹೇಗೆ ಒಂದು ಉತ್ತಮ ಮಾರ್ಕ್ಸ್ ನಿಂದ, ಅಂದ್ರೆ ಯಾವುದೇ ತೊಂದರೆ ಇಲ್ಲದೆ ಹೇಗೆ ಪಾಸ್ ಆಗೋದು ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಜೊತೆಯಲ್ಲಿ ಈ ಒಂದು ಮೇಷರಾಶಿ ಅಂತಕ್ಕಂಥದ್ದು ಅಗ್ನಿ ತತ್ವದ ರಾಶಿಯಾಗಿರುತ್ತೆ. ಜೊತೆಯಲ್ಲಿ ಈ ವರ್ಷ ರಾಶ್ಯಾಧಿಪತಿ ಅಂದ್ರೆ ಕುಜಗ್ರಹನ ಸ್ಥಿತಿ ಯಾವ ರೀತಿ ಇರುತ್ತೆ ಎಲ್ಲದರ ಕುರಿತಾಗಿ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವರ್ಷ ಬರುವಂತಹ ಯುಗಾದಿ ಬಹಳ ವಿಶೇಷವಾದಂತಹ ಯುಗಾದಿ. ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಮಾರ್ಚ್ 19ಕ್ಕೆ ಈ ಅಮಾವಾಸ್ಯೆ ಮುಗಿದ ನಂತರದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕಾಯುತ್ತಿರುವಂತಹ ಯುಗಾದಿ, ಯುಗಗಳೇ ಕಳೀತಾ ಇದ್ರು ಕೂಡ ಯುಗಾದಿ ಮರಳಿ ಬರ್ತಾನೆ ಇದೆ. ಈ ಹಾಡು ಪ್ರತಿ ಯುಗಾದಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ನೆನಪಾಗುವಂತಹ ಹಾಡು. ಹಾಗೆ ವಿಶೇಷವಾಗಿ ಈ ವರ್ಷ ಇರುವಂತಹ ಯುಗಾದಿ ಬಂದು ಪರಾಭವನಾಮ ಸಂವತ್ಸರ ಅಂತ ಹೇಳಿ. ಪರಾಭವ ಅಂದ್ರೆ ಏನು? ಪರಾಭವ ಅಂದ್ರೆ ಸೋಲು. ನಮ್ಮ ಶಾಸ್ತ್ರ ಅಥವಾ ಗತ ಚರಿತ್ರೆಯನ್ನ ಹುಡುಕ್ತಾ ಹೋದ್ರೆ ಈ ಪರಾಭವನಾಮ ಸಂವತ್ಸರ ಏನು ಹೇಳುತ್ತೆ ಅಂದರೆ ಭಯಂಕರವಾದ ಅಪಮಾನ, ಅವಮಾನಗಳು ಅಂತ ತೋರಿಸುತ್ತೆ. ಹಾಗೂ ಅವಮಾನಕಾರಿಯಾಗಿ ಸೋಲುವಂಥದ್ದು, ಈ ಎಲ್ಲ ಸೂಚನೆಗಳು ಕೂಡ ಈ ಒಂದು ಸಂವತ್ಸರದಲ್ಲಿ ಬರುತ್ತೆ. ಯಾರಿಗೆ ಈ ಸೋಲು ಬರುತ್ತೆ, ಯಾರಿಗೆ ಗೆಲುವಿರುತ್ತೆ? ಯಾಕಂದರೆ ಒಬ್ಬರು ಸೋಲಬೇಕಾದ್ರೆ ಇನ್ನೊಬ್ಬರು ಗೆಲ್ಲಲೇಬೇಕು. ಹಾಗಾಗಿ ಈ ಸೋಲು ಯಾರಿಗೆ, ಯಾರಿಗೆ ಈ ಗೆಲುವು ಅಂತಕ್ಕಂಥದ್ದನ್ನು ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಜೊತೆಯಲ್ಲಿ ಈ ವರ್ಷ ಅಂದರೆ ಈ 2026ರಲ್ಲಿ ರಾಜನಾಗಿರ್ತಕ್ಕಂಥದ್ದು ಗುರುಗ್ರಹ ಆಗಿರುತ್ತೆ. ಹಾಗೂ ಮಂತ್ರಿಯ ಸ್ಥಾನದಲ್ಲಿ ಕುಜಗ್ರಹ ಇರುತ್ತೆ. ಅಧಿಪತಿ ಅಂದರೆ ಕಮಾಂಡಿಂಗ್ ಕೊಡ್ತಕ್ಕಂತಹ ಕಮಾಂಡರ್ ಒಂದು ಕೇತು ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಕೇತು ಗ್ರಹಕ್ಕೆ ತಲೆ ಅನ್ನೋದಿರೋದಿಲ್ಲ. ಅವನು ಯಾವ ಥರ ಬೇಕೋ ಆ ರೀತಿ ನಿರ್ಧಾರ ತೆಗೆದುಕೊಳ್ತಾ ಇರ್ತಾನೆ. ಈಗ ಮುಖ್ಯವಾಗಿ ಅಮೇರಿಕ ಒಂದು ದೇಶವಾಗಿ ನಾವು ನೋಡುವಾಗ ಅಲ್ಲಿ ಕೂತಿರ್ತಕ್ಕಂತಹ ಒಬ್ಬ ಪ್ರೆಸಿಡೆಂಟ್ ಏನಿರ್ತಾನೆ, ಅವನು ತುಘಲಕ್ ದರ್ಬಾರನ್ನು ನಡೆಸ್ತಾ ಇರುವಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಗೆ ಈ ಕಮಾಂಡರ್ ಕೇತು ಇರೋದ್ರಿಂದ ಈ ವರ್ಷ ಪೂರ್ತಿ ಸ್ಥಿರತೆ ಅಂತಕ್ಕಂಥದ್ದನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗೂ ಈ ವರ್ಷ ಗ್ರಹಗಳ ಸಂಯೋಗ ಇರತಕ್ಕಂಥದ್ದು ಏನಿದೆ, ಏಪ್ರಿಲ್ನಿಂದ ಜುಲೈ ತಿಂಗಳವರೆಗೂ ಈ ಸಂದರ್ಭದಲ್ಲಿ ಕಾಲಸರ್ಪ ಯೋಗ ಬರ್ತಾ ಇದೆ. ಅಂದರೆ ಈ ಸಂದರ್ಭದಲ್ಲಿ ಯಾರ್ಯಾರು ಹುಟ್ಟುತ್ತಾ ಇರ್ತಾರೋ ಅವರೆಲ್ಲರ ಜಾತಕದಲ್ಲೂ ಕೂಡ ಈ ಯೋಗ ಇರುತ್ತೆ. ಜೊತೆಯಲ್ಲಿ ಸೆಪ್ಟೆಂಬರ್ 19ರಿಂದ ಅಕ್ಟೋಬರ್ 30ರವರೆಗೂ ಕೂಡ ಕರ್ಕಾಟಕ ರಾಶಿಯಲ್ಲಿ ಕುಜ ಮತ್ತು ಗುರು ಸಂಯೋಗ ಆಗ್ತಕ್ಕಂಥದ್ದು. ನವೆಂಬರ್ ಮತ್ತು ಡಿಸೆಂಬರ್ ಈ ತಿಂಗಳುಗಳಲ್ಲಿ ಸಿಂಹ ರಾಶಿಯಲ್ಲಿ ಕುಜಸ್ತಂಭನ ಯೋಗ ಕೂಡ ಬರ್ತಾ ಇದೆ. ಹಾಗೂ ಗುರು ಗ್ರಹ ಬಹಳ ವಿಶೇಷವಾದಂತಹ ಗ್ರಹ. ಎಲ್ಲರೂ ಕಾಯುವಂಥದ್ದು ಗುರುಬಲ ಬರಲಿಕ್ಕೆ. ಈ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲಿಕ್ಕೆ 1 ವರ್ಷದ ಸಮಯವನ್ನು ತೆಗೆದುಕೊಳ್ತಾನೆ. ಅಲ್ಲಿಗೆ 2 ರಾಶಿಯಲ್ಲಿ ಸಂಚಾರ ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೇವೆ. ಆದರೆ ಈ ವರ್ಷ ಗುರುಗ್ರಹ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಅವನು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಮಿಥುನ, ಕರ್ಕಾಟಕ ಮತ್ತು ಸಿಂಹ ರಾಶಿಯಲ್ಲೂ ಕೂಡ ಅವನ ಸಂಚಾರ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನಿರೀಕ್ಷೆಯನ್ನ ಮಾಡಬಹುದು. ಇಷ್ಟು ವಿಚಾರಗಳು ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಇದರಿಂದ ಯಾರ್ಯಾರಿಗೆಲ್ಲ ಯಾವ್ಯಾವ ರೀತಿ ಪ್ರಭಾವಗಳಿರುತ್ತೆ ಅಂತಕ್ಕಂಥದ್ದನ್ನು ನೋಡೋದಾಯಿತು ಅಂದರೆ,
ಈ ವರ್ಷ ಒಂದು ಜಾಗತಿಕ ಮಟ್ಟದಲ್ಲಾಗಿರ್ಬೋದು ಅಥವಾ ದೇಶದ ಮಟ್ಟದಲ್ಲಾಗಿರ್ಬೋದು, ಎಲ್ಲರೂ ಕೂಡ ಒಂದು ಟೆನ್ಷನ್ ಇಂದ ಇರ್ತಾರೆ. ಮಾನಸಿಕ ಒತ್ತಡ ಅಂತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ, ನಿದ್ರಾಹೀನತೆ ಇರುತ್ತೆ. ಬಹಳ ಜನರಿಗೆ ಈ ಒಂದು ಸಮಸ್ಯೆಗಳನ್ನ ಯಾರೋ ಅನುಭವಿಸ್ತಾ ಇರ್ತಾರೋ ಅವರಿಗೆ ಇನ್ನಷ್ಟು ಉಲ್ಬಣ ಆಗುವಂತಹ ಮಟ್ಟಿಗೆ ಈ ಒಂದು ವಿಚಾರಗಳು ಕಂಡುಬರುತ್ತೆ. ಮಹಿಳೆಯರಿಗೆ ಒಂದಷ್ಟು ಅದೃಷ್ಟದಾಯಕ ಫಲಗಳು ಪ್ರಾಪ್ತಿಯಾಗುತ್ತೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾದ ರೀತಿಯಲ್ಲೂ ಕೂಡ ಅನುಕೂಲಕರವಾದಂತಹ ವರ್ಷ. ಅವರು ಪುರುಷರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗುವಂತಹ ವರ್ಷ ಇದಾಗಿರುತ್ತೆ. ಜೊತೆಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಈ ವರ್ಷ ಬರುತ್ತೆ. ಅನೇಕ ರೀತಿಯ ಕ್ರೈಮ್ಗಳು, ಹೊಸ ಹೊಸ ರೀತಿಯ ಕ್ರೈಮ್ಗಳನ್ನ ಈ ವರ್ಷ ನೀವು ನೋಡಬಹುದು. ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ತಾವೆಲ್ಲರೂ ಇರಬೇಕಾಗತ್ತೆ. ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸುಳ್ಳು ಸುದ್ದಿಗಳು ಬರುವಂತದ್ದಾಗುತ್ತೆ. ಹಾಗೂ ಈ ಒಂದು ಸುಳ್ಳು ಸುದ್ದಿಗಳಿಂದ ಜನ ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿ ಶ್ರೀಮಂತನ ಇದ್ದಾನೆ ಅಂದ್ರೆ ಅವನು ಇನ್ನೊಬ್ಬನಿಗೆ ಮೋಸ ಮಾಡಿನೇ ಶ್ರೀಮಂತನಾಗ್ತಾನೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಅಥವಾ ಒಬ್ಬ ಯಾವುದೋ ರೀತಿಲಿ ಮುಂದೆ ಕಷ್ಟಪಟ್ಟು ಮುಂದೆ ಬಂದಿದ್ರು ಕೂಡ ಜನ ಯೋಚನೆ ಮಾಡೋದೇನು, ಅವನು ಏನೋ ಒಂದು ತಲೆ ಹೊಡೆದೆ ಮಾಡಿದನ್ ಬಿಡಪ್ಪ, ಅವನು ಒಂದು ನ್ಯಾಯವಾಗಿ ದುಡಿದ್ರೆ ಎಲ್ಲಿ ಮುಂದೆ ಬರಕ್ ಸಾಧ್ಯ. ಈಗ ನಾವು ದುಡಿತಾ ಇರೋದ್ರಲ್ಲಿ ನಮ್ಮ ತಿಂಗಳ ಖರ್ಚಿಗೆ ಆಗೋದಿಲ್ಲ, ಅಂಥದ್ರಲ್ಲಿ ಇಂಥ ಮನೆ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಅವನ ಬುದ್ಧಿವಂತಿಕೆಯಿಂದ ಅವನು ಮಾಡಿರ್ತಾನೆ. ಆದ್ರೆ ಇಲ್ಲಿ ಜನ ಮಾತಾಡುವಂಥದ್ದು ಅವನು ಏನೋ ಮಾಡಿದಾನೆ, ಒಂದು ತಪ್ಪು ಕೆಲಸ ಮಾಡಿನೇ ಈ ತರ ಮುಂದೆ ಬಂದಿದ್ದಾನೆ ಅಂತ ಹೇಳಿ ಈ ರೀತಿ ತಪ್ಪು ಯೋಚನೆ ಬರುವಂಥದ್ದು ಜನರಿಗೆ ಬಹಳಷ್ಟು ಕಾಣ್ತಾ ಇದೆ. ಇನ್ನ ರಾಜಕೀಯ ವಿಚಾರವಾಗಿ ಬಂತು ಅಂದ್ರೆ ಪ್ರಾದೇಶಿಕ ಪಕ್ಷಗಳಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಮೂಡಬಹುದು. ಇದರಿಂದಾಗಿ ಒಂದು ಸಮ್ಮಿಶ್ರ ಸರ್ಕಾರ ಯಾವ್ದಾದ್ರು ನಡೀತಾ ಇತ್ತು ಅಂದ್ರೆ ಅದು ಬಿಟ್ಟು ಅಥವಾ ಅದರಲ್ಲಿ ಏಟು ತಿಂದು ಆ ಒಂದು ಮತ್ತೆ ಎಲೆಕ್ಷನ್ ಆಗುವಂತಹ ಸಂದರ್ಭದವರೆಗೂ ಕೂಡ ಹೋಗುವಂತಹ ಲಕ್ಷಣಗಳು ಬರುತ್ತೆ. ಇದು ಯಾವುದೇ ರಾಜ್ಯದಲ್ಲೂ ಆಗಿರಬಹುದು. ಹಾಗೆ ಕೆಲವು ಪ್ರಮುಖ ರಾಜಕೀಯ ವ್ಯಕ್ತಿಗಳಿಗೆ ಆರೋಗ್ಯ ವಿಚಾರದಲ್ಲಿ ತೊಂದರೆಗಳಿರುತ್ತೆ. ಅವರಿಗೆ ವಿಶೇಷವಾಗಿ ಸ್ವಲ್ಪ ಒಂದು ಮೃತ್ಯುಂಜಯ ಮಂತ್ರವನ್ನ ಎಲ್ಲ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ. ಸಿನಿಮಾ ರಂಗದಲ್ಲಿ ಸ್ವಲ್ಪ ಏಳಿಗೆ ಎಲ್ಲವೂ ಕೂಡ ಆಗುತ್ತೆ. ಹಾಗೂ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ನಟರು ಎಲ್ರಿಗೂ ಕೂಡ ವಿಶೇಷವಾಗಿ ಶುಭ ಸಮಯ ಅಂತ ಹೇಳ್ತಾನೆ. ಹಾಗೂ ಜೈಲು ಶಿಕ್ಷೆ ಬಗ್ಗೆ ಹೇಳೋದಾಯ್ತು ಅಂದ್ರೆ ಸ್ವಲ್ಪ ಒಂದಷ್ಟು ರಾಜಕಾರಣಿಗಳಿಗೆ ಜೈಲಾಗುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಇನ್ನು ನೈಸರ್ಗಿಕವಾಗಿ ನಮ್ಮ ಒಂದು ವಿಚಾರವನ್ನ ನೋಡೋದಾಯ್ತು ಅಂದ್ರೆ ಸ್ವಲ್ಪ ಬಸ್ ಅಪಘಾತಗಳಾಗ್ಬೋದು, ಅಗ್ನಿ ಅವಘಡಗಳಾಗುವಂಥದ್ದು ಅಥವಾ ಜ್ವಾಲಾಮುಖಿ ಸ್ಫೋಟ ಆಗುವಂತಹ ವರ್ಷ ಇದಾಗಿರುತ್ತೆ. ಎತ್ತರದ ಪ್ರದೇಶ ಅಥವಾ ಕಣಿವೆ ಪ್ರದೇಶದಲ್ಲಿರುವಂಥವರು ಪ್ರವಾಸಕ್ಕೆ ಹೋಗಬೇಕಾದ್ರೆ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನದಿಗಳ ಬಗ್ಗೆ ಹೇಳಬೇಕು ಅಂದ್ರೆ ನದಿಗಳೆಲ್ಲವೂ ಕೂಡ ತುಂಬಿ ಹರಿಯುವಂತಹ ಸಾಧ್ಯತೆ ಬರುತ್ತೆ. ಬಂಗಾರ ಮತ್ತು ಬೆಳ್ಳಿ ಈಗ ಬಹಳಷ್ಟು ಎತ್ತರಕ್ಕೆ ಹೋಗಿ ಬಿದ್ದಿದೆ, ಚಿನ್ನ ಬೆಳ್ಳಿ ಎಲ್ಲವೂ ಕೂಡ. ಇನ್ನು ಈ ವರ್ಷದ ಕೊನೆಯ ಹಂತದಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳು ಬರುತ್ತೆ. ಈ ವಿಚಾರ ಎಲ್ಲವನ್ನ ತಿಳಿಸ್ತಾ ಇರುವಂಥದ್ದು ಕೇವಲ ನಿಮ್ಮ ಮಾಹಿತಿಗಾಗಿ ಮಾತ್ರ. ಜೊತೆಯಲ್ಲಿ ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಹಣಕಾಸಿನ ವ್ಯವಹಾರವನ್ನ ಮಾಡುವಾಗ ಎಗ್ರಿಮೆಂಟ್ ಇಲ್ಲದೆ ಈ ವರ್ಷ ಯಾವುದೇ ಕೂಡ ಕೆಲಸವನ್ನ ಮಾಡಬೇಡಿ. ಕೊಟ್ಟ ಹಣ ವಾಪಸ್ ಬರೋದು ಡೌಟ್ ಇರುತ್ತೆ. ಹಾಗೂ ಬಣ್ಣದ ಬಳಕೆ, ನೀವು ನಿಮ್ಮ ರಾಶಿಗೆ ಅನುಗುಣವಾಗಿರ್ತಕ್ಕಂತಹ ಬಣ್ಣವನ್ನ ಬಳಸಬೇಕು. ಈ ವರ್ಷ ಹಳದಿ ಬಣ್ಣ ಶ್ರೇಷ್ಠವಾದಂತಹ ಬಣ್ಣ ಆಗಿರುತ್ತೆ. ದೇವತಾ ದರ್ಶನದ ಬಗ್ಗೆ ಹೇಳೋದಾಯ್ತು ಅಂದ್ರೆ ಈ ವರ್ಷ ಯಥೇಚ್ಛವಾಗಿ ದೇವರ ದರ್ಶನ ಮಾಡುವಂತಹ ಯೋಗಗಳು ತಮಗೆಲ್ರಿಗೂ ಕೂಡ ಪ್ರಾಪ್ತಿಯಾಗತ್ತೆ. ಇನ್ನ 50 ವರ್ಷ ಮೇಲ್ಪಟ್ಟವರು ಯಾರೇ ಇದ್ರೂ ಕೂಡ ಕಾಲು ಜಾರಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಡಿಬೇಕಾದ್ರೆ, ಸ್ಲಿಪ್ಪರಿ ಜಾಗದಲ್ಲಿ ಹೋಗ್ಬೇಕಾದ್ರೆ ಎಚ್ಚರಿಕೆಯಿಂದ ಇರೋದು ಶುಭವನ್ನ ನಿಮಗೆ ತಂದು ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು,
ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನ ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿ ಅಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ. ಮೇಷರಾಶಿಯವರು ಹುಟ್ಟಿನಿಂದಲೇ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹಿಂದೆ ಇಡುವಂತಹ ಮಾತೇ ಇಲ್ಲ. ಆದರೆ ಕೆಲವೊಮ್ಮೆ ನಿಮ್ಮ ಸ್ಪೀಡ್, ಅಂದರೆ ನೀವು ಮುಂದೆ ಹೋಗುವಂತಹ ಒಂದು ಸ್ಪೀಡಿಂದಾಗಿ ಸ್ವಲ್ಪ ಜೀವನದಲ್ಲಿ ಗೊಂದಲಮಯ ಆಗಿರುತ್ತೆ. ಈ ಯುಗಾದಿ ನಂತರದಲ್ಲಿ 3 ಪ್ರಮುಖ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ಒಂದು ಏನಂದರೆ ಹಣಕಾಸು, ಎರಡನೆಯದ್ದು ಪ್ರೀತಿಯ ಜೀವನ, ಮೂರನೆಯದ್ದು ವೃತ್ತಿ ಅಥವಾ ಉದ್ಯೋಗ ಜೀವನ ಅಂತ ಹೇಳುವಂಥದ್ದು. ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೀವು ನೋಡಲೇಬೇಕು, ಯಾಕಂದರೆ ವಿಶೇಷವಾಗಿ ಒಂದು ಪರಿಹಾರ ಮೇಷರಾಶಿಯವರಿಗೆ ಕೊಡ್ತಾ ಇದ್ದೇನೆ. ಹಣಕಾಸು ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋಣ. 2026ರಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಯುಗಾದಿ ನಂತರ ಖರ್ಚು ಇನ್ನಷ್ಟು ಹೆಚ್ಚಾಗುತ್ತೆ. ಜೂನ್ ನಂತರದಲ್ಲಿ ಒಂದಷ್ಟು ಸ್ವಲ್ಪ ಪ್ರವಾಸ ಹೋಗುವಂತಹ ಸಂದರ್ಭ ಕೂಡ ಬರುತ್ತೆ. ಹೊಸ ವ್ಯವಹಾರ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಆಗಸ್ಟ್ ನಂತರ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಶೇರ್ ಮಾರ್ಕೆಟ್ ಅಥವಾ ರಿಸ್ಕ್ ಫ್ಯಾಕ್ಟರ್ ಇರುವಂತಹ ಯಾವುದೇ ಬಿಸ್ನೆಸ್ ಮಾಡೋದಾಯಿತು ಅಂದರೆ ಸ್ವಲ್ಪ ಆತುರವನ್ನು ಕಮ್ಮಿ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಕುಜಗ್ರಹದ ಪ್ರಭಾವದಿಂದಾಗಿ ಸ್ವಲ್ಪ ರಿಸ್ಕ್ ಟೇಕರ್ಗಳೇ ಆಗಿರ್ತಾರೆ ಮೇಷರಾಶಿಯವರು. ನಿಮಗೆ ಸಲಹೆ ಏನಪ್ಪಾ ಅಂತಂದ್ರೆ, ಮಂಗಳವಾರದ ದಿನ ಒಂದು ದಾನವನ್ನು ನೀವು ಮಾಡಬೇಕಾಗತ್ತೆ. ಆ ದಾನ ಏನಪ್ಪಾ ಅಂತಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ತೊಗರಿ ಬೇಳೆಯನ್ನ ದಾನ ಮಾಡಬೇಕಾಗತ್ತೆ. ಇದರಿಂದಾಗಿ ಸ್ವಲ್ಪ ನಿಮ್ಮ ಫೈನಾನ್ಸ್ ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ. ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿರುತ್ತಪ್ಪ ಅಂತಂದ್ರೆ, ಮೇಷರಾಶಿಯವರು ಒಂದು ಆಕಸ್ಮಿಕ ಭೇಟಿ ನಿಮ್ಮ ಜೀವನದಲ್ಲಿ ಈ ಮಾಸದಲ್ಲಿ ಅಥವಾ ಈ ವರ್ಷದಲ್ಲಿ ಆಗುತ್ತೆ. ಜುಲೈ ಸೆಪ್ಟೆಂಬರ್ ನಡುವೆ ಪ್ರೀತಿ ಅಥವಾ ಮದುವೆ ಆಗುವಂತಹ ಸಂದರ್ಭಗಳು ಕೂಡ ಬರುತ್ತೆ. ನಿಮ್ಮ ಕೋಪ ಮತ್ತು ಸ್ವಾಭಿಮಾನವನ್ನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಕೊಳ್ಳಿ, ಯಾಕಂದ್ರೆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ದೊಡ್ಡ ಜಗಳಕ್ಕೆ ಕಾರಣ ಆಗ್ಬೋದು. ನಿಮ್ಮ ಸಂಗಾತಿ ಜೊತೆಗೆ ಹೆಚ್ಚು ಸಮಯವನ್ನು ನೀವು ಕಳೆಯುವಂತಹ ವಿಶೇಷವಾದಂತಹ ಸಂದರ್ಭ ಒದಗಿ ಬರುತ್ತೆ. ಉದ್ಯೋಗದಲ್ಲಿ ಹೇಳಬೇಕು ಅಂದ್ರೆ, ಉದ್ಯೋಗ ಇರತಕ್ಕಂಥದ್ದು ಮಾರ್ಚ್ ಅಥವಾ ಮೇ ತಿಂಗಳ ನಂತರದಲ್ಲಿ ಹೊಸ ಉದ್ಯೋಗ ಬರುತ್ತೆ. ಸ್ಯಾಲರಿ ಹೈಕ್ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಶೈಲಿ, ಅಂದರೆ ನೀವು ಮಾತಾಡುವಂತಹ ವಿಚಾರವನ್ನ ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಏನು ಹೇಳೋದಿಲ್ಲ ಅಂತಾರೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವವರಿಗೆ ಒಳ್ಳೆ ಸಂದರ್ಭ ಆಗಿರುತ್ತೆ. ಇನ್ನು ಎಚ್ಚರಿಕೆ ಇರಬೇಕಾಗಿರುವಂಥದ್ದು, ಯಾವುದೇ ಒಂದು ಕ್ವಿಕ್ ಡಿಸಿಷನ್ ಅನ್ನು ಮಾಡಬೇಡಿ, ತುರ್ತು ನಿರ್ಧಾರ ಬೇಡ. ಆರೋಗ್ಯದ ಕಡೆ ಗಮನವನ್ನು ಕೊಟ್ಕೊಳ್ಳಿ. ಹಾಗೂ ವಾಹನ ಚಲಾವಣೆ ಮಾಡುವಂಥವ್ರು ಯಾರೇ ಇದ್ದು, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಎಂಥ ಟ್ರಕ್, ಏರೋಪ್ಲೇನ್ ಓಡಿಸುವಂಥವ್ರು ಆಗಿದ್ರೂ ಕೂಡ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಬೇಕಾಗತ್ತೆ. ಇನ್ನು ಅದೃಷ್ಟ ಈ ವರ್ಷ ನಿಮಗಿರ್ತಕ್ಕಂಥದ್ದು ಕೆಂಪು ಬಣ್ಣ, ಮಂಗಳವಾರ, 9 ಸಂಖ್ಯೆ ಎಲ್ಲವೂ ಕೂಡ ಶುಭವನ್ನು ತಂದುಕೊಡುತ್ತೆ. ಹನುಮಂತನ ದೇವಾಲಯಕ್ಕೆ ಭೇಟಿಯನ್ನು ಕೊಡಿ. ಹಾಗೂ ಅಂಗಾರಕಾಯ ನಮಃ ಅಂತಕ್ಕಂಥ ಮಂತ್ರವನ್ನು 21 ಬಾರಿ ಜಪ ಮಾಡಿಕೊಳ್ಳಿ. ನಿಮ್ಮ ಕುಜದೋಷ ಇತ್ತು ಅಂದರೆ ಈ ವರ್ಷ ಅದನ್ನು ಪರಿಹಾರ ಮಾಡಿಕೊಳ್ಳಬೇಕಾಗತ್ತೆ. ಮೇಷರಾಶಿಯವರ ಯುಗಾದಿ ನಂತರದಲ್ಲಿ ನೀವು 5 ವಿಚಾರಗಳ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಬೇಕಾಗತ್ತೆ. ಒಂದು ಶ್ರದ್ಧೆ, ಭಕ್ತಿ, ಈ ಎರಡನ್ನ ಇಟ್ಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಿಕೊಳ್ಳಿ. ಇದರಿಂದಾಗಿ ಲಾಭ, 4ನೇದು ಲಾಭ ಎಲ್ಲವೂ ಕೂಡ ನಿಮಗೆ ಬರುತ್ತೆ. 5ನೇದು ಶಾಂತಿ, ಇದು ಕೂಡ ನಿಮಗೆ ಈ ವರ್ಷ ಪ್ರಾಪ್ತಿಯಾಗುತ್ತೆ. ಹಾಗೂ ಇದರಿಂದಾಗಿ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ಎಲ್ಲದೂ ಆಗುತ್ತೆ. ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ವರ್ಷ ಭಗವಂತ ನಿಮಗೆ ನೀಡಲಿ. ಹಾಗೂ 2026 ಯುಗಾದಿ ನಂತರದಲ್ಲಿ ನಿಮಗೆ ಯಥೇಚ್ಛವಾಗಿ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಃ ಸುಖಿನೋ ಭವಂತು.